ಕಮಾಲ್ ಮಾಡಿದ್ರೆ ಅತ್ತ ಮಹಾರಾಷ್ಟ್ರದಲ್ಲಿ ಭಾರೀ ಸಂಚಲನ ಸೃಷ್ಟಿಸಲು ಎನ್ಡಿಎ ರಣತಂತ್ರ ರೂಪಿಸಿದೆ. ಮತ್ತೊಂದು ಆಪರೇಷನ್ಗೆ ಬಿಜೆಪಿ ಪ್ಲಾನ್ ಮಾಡಿದೆ. ಏನದು ಪ್ಲಾನ್ ಬನ್ನಿ ನೋಡೋಣ. ಪಾರ್ ಆಗಲು ಮಹಾ ಸಜ್ಜು. ಮತ್ತೊಂದು ಆಪರೇಷನ್ಗೆ ಬಿಜೆಪಿ ಪ್ಲಾನ್. ದೆಹಲಿಯಲ್ಲಿ ಬಿಜೆಪಿ ಕಮಾಲ್ ಮಾಡಿದ್ರೆ ಅತ್ತ ಮಹಾರಾಷ್ಟ್ರದಲ್ಲಿ ಮತ್ತೊಂದು ಸಂಚಲನ ಸೃಷ್ಟಿಸಲು ಬಿಜೆಪಿ ಸಜ್ಜಾಗಿದೆ. 2024ರಲ್ಲಿ ನಡೆದ ಲೋಕಸಭಾ ಚುನಾವಣೆ ವೇಳೆ ಬಿಜೆಪಿ 240 ಸೀಟುಗಳನ್ನು ಪಡೆದಿತ್ತು. ಮಿತ್ರ ಪಕ್ಷಗಳ ಜೊತೆ ಸೇರಿ ಅದರ ತಾಕತ್ತು ಲೋಕಸಭೆಯಲ್ಲಿ 293ಕ್ಕೆ ಏರಿತ್ತು. ಆದರೆ ಈಗ ಎನ್ಡಿಎ ತನ್ನ ಬಲವನ್ನ 300 ಸೀಟ್ಗಳಿಗೆ ಏರಿಸಿಕೊಳ್ಳಲು ಸಜ್ಜಾಗಿದೆ. ಹೌದು, ಮಹಾರಾಷ್ಟ್ರ ರಾಜಕೀಯದಲ್ಲಿ ಮತ್ತೆ ಸಂಚಲನ ಶುರುವಾಗಿದೆ. ಬಾಳಾ ಠಾಕ್ರೆ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಕಾಂಗ್ರೆಸ್ ಜೊತೆ ಹೋದ ಉದ್ಧವ್ ಠಾಕ್ರೆಗೆ ಮತ್ತೊಂದು ಪೆಟ್ಟು ಬೀಳುವ ಸಾಧ್ಯತೆ ಇದೆ. ಉದ್ಧವ್ ಠಾಕ್ರೆಯ ಶಿವಸೇನೆ ಯುಬಿಟಿ ಬಣದ ಸಂಸದರನ್ನ ಸೆಳೆಯೋಕೆ ಮೋದಿ ಟೀಮ್ ಸಜ್ಜಾಗಿದೆ. ದೆಹಲಿ ಮಿಷನ್ ಸಕ್ಸಸ್ ಬಳಿಕ ಎನ್ಡಿಎ ಮತ್ತೊಂದು ಆಪರೇಷನ್ಗೆ ಕೈ ಹಾಕಿದೆ. ಹೀಗಾಗಿ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಶೀಘ್ರವೇ ಸಂಚಲನ ಸೃಷ್ಟಿಯಾಗುವ ಸಾಧ್ಯತೆ ಇದೆ. ಶಿವಸೇನೆ ಮೇಲೆ ಮೋದಿ ಅಂಡ್ ಟೀಮ್ ಟಾರ್ಗೆಟ್ ಮಾಡಿದೆ. 9 ಸಂಸದರ ಪೈಕಿ 7 ಸಂಸದರಿಗೆ ಅಸಲಿ ಶಿವಸೇನೆ ಗಾಳ ಹಾಕಿದ್ದು. 7 ಎಂಪಿಗಳನ್ನ ಸೆಳೆದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯಿಸಲ್ಲ. ಸದ್ಯ ಎನ್ಡಿಎ 293 ಸಂಸದರ ಬಲ ಹೊಂದಿದ್ದು 7 ಸಂಸದರನ್ನ ಸೆಳೆದರೆ ಮೋದಿ ತ್ರಿಶತಕ ಬಾರಿಸ್ತಾರೆ. ಇದು ಒಂದೆಡೆಯಾದ್ರೆ ಶಿವಸೇನೆ ಯುಬಿಟಿ ಗೋಳಿನ ಕತೆ ಇಲ್ಲಿಗೆ ಮುಗಿಯಲ್ಲ. ಶೀಘ್ರವೇ ಸಂಜಯ್ ರಾವತ್ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅಂತ ಹೇಳಲಾಗ್ತಿದೆ. ಒಂದ್ ವೇಳೆ ಉದ್ಧವ್ ಠಾಕ್ರೆ ಪಕ್ಷದ ಸಂಸದರನ್ನ ಮೋದಿ ಟೀಮ್ ಸೆಳೆದ್ರೆ ಮಹಾರಾಷ್ಟ್ರದಲ್ಲಿ ಠಾಕ್ರೆ ಪಕ್ಷದ ಅಸ್ತಿತ್ವವೇ ನಶಿಸಿ ಹೋಗಲಿದೆ. ಮಹಾ ರಾಜಕಾರಣದಲ್ಲಿ ರಾಜನಂತೆ ಆಳಬೇಕು ಅಂತ ಕನಸು ಕಂಡಿದ್ದ ಉದ್ಧವ್ಗೆ ಭಾರೀ ಹಿನ್ನಡೆಯಾಗಲಿದೆ. ಇತ್ತ ಮೋದಿ ಬಲ ಮತ್ತಷ್ಟು ಹೆಚ್ಚಳವಾಗಲಿದ್ದು ಬಿಜೆಪಿ ತನ್ನ ಸ್ವಂತ ಶಕ್ತಿಯಲ್ಲಿ 300 ಪಾರ್ ಆಗುವುದು ಫಿಕ್ಸ್ ಆಗಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕಮಾಲ್ ಮಾಡಿದ್ರೆ ಅತ್ತ ಮಹಾರಾಷ್ಟ್ರದಲ್ಲಿ ಭಾರೀ ಸಂಚಲನ ಸೃಷ್ಟಿಸಲು ಎನ್ಡಿಎ ರಣತಂತ್ರ ರೂಪಿಸಿದೆ. ಮತ್ತೊಂದು ಆಪರೇಷನ್ಗೆ ಬಿಜೆಪಿ ಪ್ಲಾನ್ ಮಾಡಿದೆ. ಏನದು ಪ್ಲಾನ್ ಬನ್ನಿ ನೋಡೋಣ. ಪಾರ್ ಆಗಲು ಮಹಾ ಸಜ್ಜು. ಮತ್ತೊಂದು ಆಪರೇಷನ್ಗೆ ಬಿಜೆಪಿ ಪ್ಲಾನ್. ದೆಹಲಿಯಲ್ಲಿ ಬಿಜೆಪಿ ಕಮಾಲ್ ಮಾಡಿದ್ರೆ ಅತ್ತ ಮಹಾರಾಷ್ಟ್ರದಲ್ಲಿ ಮತ್ತೊಂದು ಸಂಚಲನ ಸೃಷ್ಟಿಸಲು ಬಿಜೆಪಿ ಸಜ್ಜಾಗಿದೆ. 2024ರಲ್ಲಿ ನಡೆದ ಲೋಕಸಭಾ ಚುನಾವಣೆ ವೇಳೆ ಬಿಜೆಪಿ 240 ಸೀಟುಗಳನ್ನು ಪಡೆದಿತ್ತು. ಮಿತ್ರ ಪಕ್ಷಗಳ ಜೊತೆ ಸೇರಿ ಅದರ ತಾಕತ್ತು ಲೋಕಸಭೆಯಲ್ಲಿ 293ಕ್ಕೆ ಏರಿತ್ತು. ಆದರೆ ಈಗ ಎನ್ಡಿಎ ತನ್ನ ಬಲವನ್ನ 300 ಸೀಟ್ಗಳಿಗೆ ಏರಿಸಿಕೊಳ್ಳಲು ಸಜ್ಜಾಗಿದೆ. ಹೌದು, ಮಹಾರಾಷ್ಟ್ರ ರಾಜಕೀಯದಲ್ಲಿ ಮತ್ತೆ ಸಂಚಲನ ಶುರುವಾಗಿದೆ. ಬಾಳಾ ಠಾಕ್ರೆ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಕಾಂಗ್ರೆಸ್ ಜೊತೆ ಹೋದ ಉದ್ಧವ್ ಠಾಕ್ರೆಗೆ ಮತ್ತೊಂದು ಪೆಟ್ಟು ಬೀಳುವ ಸಾಧ್ಯತೆ ಇದೆ. ಉದ್ಧವ್ ಠಾಕ್ರೆಯ ಶಿವಸೇನೆ ಯುಬಿಟಿ ಬಣದ ಸಂಸದರನ್ನ ಸೆಳೆಯೋಕೆ ಮೋದಿ ಟೀಮ್ ಸಜ್ಜಾಗಿದೆ. ದೆಹಲಿ ಮಿಷನ್ ಸಕ್ಸಸ್ ಬಳಿಕ ಎನ್ಡಿಎ ಮತ್ತೊಂದು ಆಪರೇಷನ್ಗೆ ಕೈ ಹಾಕಿದೆ. ಹೀಗಾಗಿ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಶೀಘ್ರವೇ ಸಂಚಲನ ಸೃಷ್ಟಿಯಾಗುವ ಸಾಧ್ಯತೆ ಇದೆ. ಶಿವಸೇನೆ ಮೇಲೆ ಮೋದಿ ಅಂಡ್ ಟೀಮ್ ಟಾರ್ಗೆಟ್ ಮಾಡಿದೆ. 9 ಸಂಸದರ ಪೈಕಿ 7 ಸಂಸದರಿಗೆ ಅಸಲಿ ಶಿವಸೇನೆ ಗಾಳ ಹಾಕಿದ್ದು. 7 ಎಂಪಿಗಳನ್ನ ಸೆಳೆದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯಿಸಲ್ಲ. ಸದ್ಯ ಎನ್ಡಿಎ 293 ಸಂಸದರ ಬಲ ಹೊಂದಿದ್ದು 7 ಸಂಸದರನ್ನ ಸೆಳೆದರೆ ಮೋದಿ ತ್ರಿಶತಕ ಬಾರಿಸ್ತಾರೆ. ಇದು ಒಂದೆಡೆಯಾದ್ರೆ ಶಿವಸೇನೆ ಯುಬಿಟಿ ಗೋಳಿನ ಕತೆ ಇಲ್ಲಿಗೆ ಮುಗಿಯಲ್ಲ. ಶೀಘ್ರವೇ ಸಂಜಯ್ ರಾವತ್ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅಂತ ಹೇಳಲಾಗ್ತಿದೆ. ಒಂದ್ ವೇಳೆ ಉದ್ಧವ್ ಠಾಕ್ರೆ ಪಕ್ಷದ ಸಂಸದರನ್ನ ಮೋದಿ ಟೀಮ್ ಸೆಳೆದ್ರೆ ಮಹಾರಾಷ್ಟ್ರದಲ್ಲಿ ಠಾಕ್ರೆ ಪಕ್ಷದ ಅಸ್ತಿತ್ವವೇ ನಶಿಸಿ ಹೋಗಲಿದೆ. ಮಹಾ ರಾಜಕಾರಣದಲ್ಲಿ ರಾಜನಂತೆ ಆಳಬೇಕು ಅಂತ ಕನಸು ಕಂಡಿದ್ದ ಉದ್ಧವ್ಗೆ ಭಾರೀ ಹಿನ್ನಡೆಯಾಗಲಿದೆ.
ಇತ್ತ ಮೋದಿ ಬಲ ಮತ್ತಷ್ಟು ಹೆಚ್ಚಳವಾಗಲಿದ್ದು ಬಿಜೆಪಿ ತನ್ನ ಸ್ವಂತ ಶಕ್ತಿಯಲ್ಲಿ 300 ಪಾರ್ ಆಗುವುದು ಫಿಕ್ಸ್ ಆಗಲಿದೆ. ಭಾರತೀಯ ಜನತಾ ಪಾರ್ಟಿ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಮೋದಿ ಜಿಂದಾಬಾದ್. ಕಮಾಲ್ ಮಾಡಿದ್ರೆ ಅತ್ತ ಮಹಾರಾಷ್ಟ್ರದಲ್ಲಿ ಭಾರೀ ಸಂಚಲನ ಸೃಷ್ಟಿಸಲು ಎನ್ಡಿಎ ರಣತಂತ್ರ ರೂಪಿಸಿದೆ. ಮತ್ತೊಂದು ಆಪರೇಷನ್ಗೆ ಬಿಜೆಪಿ ಪ್ಲಾನ್ ಮಾಡಿದೆ. ಏನದು ಪ್ಲಾನ್? ಬನ್ನಿ ನೋಡೋಣ. ಪಾರ್ ಆಗಲು ಮಹಾ ಸಜ್ಜು. ಮತ್ತೊಂದು ಆಪರೇಷನ್ಗೆ ಬಿಜೆಪಿ ಪ್ಲಾನ್. ದೆಹಲಿಯಲ್ಲಿ ಬಿಜೆಪಿ ಕಮಾಲ್ ಮಾಡಿದ್ರೆ ಅತ್ತ ಮಹಾರಾಷ್ಟ್ರದಲ್ಲಿ ಮತ್ತೊಂದು ಸಂಚಲನ ಸೃಷ್ಟಿಸಲು ಬಿಜೆಪಿ ಸಜ್ಜಾಗಿದೆ. 2024ರಲ್ಲಿ ನಡೆದ ಲೋಕಸಭಾ ಚುನಾವಣೆ ವೇಳೆ ಬಿಜೆಪಿ 240 ಸೀಟುಗಳನ್ನು ಪಡೆದಿತ್ತು. ಮಿತ್ರ ಪಕ್ಷಗಳ ಜೊತೆ ಸೇರಿ ಅದರ ತಾಕತ್ತು ಲೋಕಸಭೆಯಲ್ಲಿ 293ಕ್ಕೆ ಏರಿತ್ತು. ಆದರೆ ಈಗ ಎನ್ಡಿಎ ತನ್ನ ಬಲವನ್ನ 300 ಸೀಟ್ಗಳಿಗೆ ಏರಿಸಿಕೊಳ್ಳಲು ಸಜ್ಜಾಗಿದೆ. ಹೌದು, ಮಹಾರಾಷ್ಟ್ರ ರಾಜಕೀಯದಲ್ಲಿ ಮತ್ತೆ ಸಂಚಲನ ಶುರುವಾಗಿದೆ. ಬಾಳಾ ಠಾಕ್ರೆ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಕಾಂಗ್ರೆಸ್ ಜೊತೆ ಹೋದ ಉದ್ಧವ್ ಠಾಕ್ರೆಗೆ ಮತ್ತೊಂದು ಪೆಟ್ಟು ಬೀಳುವ ಸಾಧ್ಯತೆ ಇದೆ. ಉದ್ಧವ್ ಠಾಕ್ರೆಯ ಶಿವಸೇನೆ ಯುಬಿಟಿ ಬಣದ ಸಂಸದರನ್ನ ಸೆಳೆಯೋಕೆ ಮೋದಿ ಟೀಮ್ ಸಜ್ಜಾಗಿದೆ. ದೆಹಲಿ ಮಿಷನ್ ಸಕ್ಸಸ್ ಬಳಿಕ ಎನ್ಡಿಎ ಮತ್ತೊಂದು ಆಪರೇಷನ್ಗೆ ಕೈ ಹಾಕಿದೆ. ಹೀಗಾಗಿ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಶೀಘ್ರವೇ ಸಂಚಲನ ಸೃಷ್ಟಿಯಾಗುವ ಸಾಧ್ಯತೆ ಇದೆ. ಶಿವಸೇನೆ ಮೇಲೆ ಮೋದಿ ಅಂಡ್ ಟೀಮ್ ಟಾರ್ಗೆಟ್ ಮಾಡಿದೆ. 9 ಸಂಸದರ ಪೈಕಿ 7 ಸಂಸದರಿಗೆ ಅಸಲಿ ಶಿವಸೇನೆ ಗಾಳ ಹಾಕಿದ್ದು. 7 ಎಂಪಿಗಳನ್ನ ಸೆಳೆದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯಿಸಲ್ಲ. ಸದ್ಯ ಎನ್ಡಿಎ 293 ಸಂಸದರ ಬಲ ಹೊಂದಿದ್ದು 7 ಸಂಸದರನ್ನ ಸೆಳೆದರೆ ಮೋದಿ ತ್ರಿಶತಕ ಬಾರಿಸ್ತಾರೆ. ಇದು ಒಂದೆಡೆಯಾದ್ರೆ ಶಿವಸೇನೆ ಯುಬಿಟಿ ಗೋಳಿನ ಕತೆ ಇಲ್ಲಿಗೆ ಮುಗಿಯಲ್ಲ. ಶೀಘ್ರವೇ ಸಂಜಯ್ ರಾವತ್ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅಂತ ಹೇಳಲಾಗ್ತಿದೆ. ಒಂದ್ ವೇಳೆ ಉದ್ಧವ್ ಠಾಕ್ರೆ ಪಕ್ಷದ ಸಂಸದರನ್ನ ಮೋದಿ ಟೀಮ್ ಸೆಳೆದ್ರೆ ಮಹಾರಾಷ್ಟ್ರದಲ್ಲಿ ಠಾಕ್ರೆ ಪಕ್ಷದ ಅಸ್ತಿತ್ವವೇ ನಶಿಸಿ ಹೋಗಲಿದೆ. ಮಹಾ ರಾಜಕಾರಣದಲ್ಲಿ ರಾಜನಂತೆ ಆಳಬೇಕು ಅಂತ ಕನಸು ಕಂಡಿದ್ದ ಉದ್ಧವ್ಗೆ ಭಾರಿ ಹಿನ್ನಡೆಯಾಗಲಿದೆ. ಇತ್ತ ಮೋದಿ ಬಲ ಮತ್ತಷ್ಟು ಹೆಚ್ಚಳವಾಗಲಿದ್ದು ಬಿಜೆಪಿ ತನ್ನ ಸ್ವಂತ ಶಕ್ತಿಯಲ್ಲಿ 300 ಪಾರ್ ಆಗುವುದು ಫಿಕ್ಸ್ ಆಗಲಿದೆ. ಭಾರತೀಯ ಜನತಾ ಪಾರ್ಟಿ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಮೋದಿ ಜಿಂದಾಬಾದ್. ಕಮಾಲ್ ಮಾಡಿದ್ರೆ ಅತ್ತ ಮಹಾರಾಷ್ಟ್ರದಲ್ಲಿ ಭಾರೀ ಸಂಚಲನ ಸೃಷ್ಟಿಸಲು ಎನ್ಡಿಎ ರಣತಂತ್ರ ರೂಪಿಸಿದೆ. ಮತ್ತೊಂದು ಆಪರೇಷನ್ಗೆ ಬಿಜೆಪಿ ಪ್ಲಾನ್ ಮಾಡಿದೆ. ಏನದು ಪ್ಲಾನ್? ಬನ್ನಿ ನೋಡೋಣ. ಪಾರ್ ಆಗಲು ಮಹಾ ಸಜ್ಜು. ಮತ್ತೊಂದು ಆಪರೇಷನ್ಗೆ ಬಿಜೆಪಿ ಪ್ಲಾನ್. ದೆಹಲಿಯಲ್ಲಿ ಬಿಜೆಪಿ ಕಮಾಲ್ ಮಾಡಿದ್ರೆ ಅತ್ತ ಮಹಾರಾಷ್ಟ್ರದಲ್ಲಿ ಮತ್ತೊಂದು ಸಂಚಲನ ಸೃಷ್ಟಿಸಲು ಬಿಜೆಪಿ ಸಜ್ಜಾಗಿದೆ. 2024ರಲ್ಲಿ ನಡೆದ ಲೋಕಸಭಾ ಚುನಾವಣೆ ವೇಳೆ ಬಿಜೆಪಿ 240 ಸೀಟುಗಳನ್ನು ಪಡೆದಿತ್ತು. ಮಿತ್ರ ಪಕ್ಷಗಳ ಜೊತೆ ಸೇರಿ ಅದರ ತಾಕತ್ತು ಲೋಕಸಭೆಯಲ್ಲಿ 293ಕ್ಕೆ ಏರಿತ್ತು. ಆದರೆ ಈಗ ಎನ್ಡಿಎ ತನ್ನ ಬಲವನ್ನ 300 ಸೀಟ್ಗಳಿಗೆ ಏರಿಸಿಕೊಳ್ಳಲು ಸಜ್ಜಾಗಿದೆ. ಹೌದು, ಮಹಾರಾಷ್ಟ್ರ ರಾಜಕೀಯದಲ್ಲಿ ಮತ್ತೆ ಸಂಚಲನ ಶುರುವಾಗಿದೆ. ಬಾಳಾ ಠಾಕ್ರೆ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಕಾಂಗ್ರೆಸ್ ಜೊತೆ ಹೋದ ಉದ್ಧವ್ ಠಾಕ್ರೆಗೆ ಮತ್ತೊಂದು ಪೆಟ್ಟು ಬೀಳುವ ಸಾಧ್ಯತೆ ಇದೆ. ಉದ್ಧವ್ ಠಾಕ್ರೆಯ ಶಿವಸೇನೆ ಯುಬಿಟಿ ಬಣದ ಸಂಸದರನ್ನ ಸೆಳೆಯೋಕೆ ಮೋದಿ ಟೀಮ್ ಸಜ್ಜಾಗಿದೆ. ದೆಹಲಿ ಮಿಷನ್ ಸಕ್ಸಸ್ ಬಳಿಕ ಎನ್ಡಿಎ ಮತ್ತೊಂದು ಆಪರೇಷನ್ಗೆ ಕೈ ಹಾಕಿದೆ. ಹೀಗಾಗಿ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಶೀಘ್ರವೇ ಸಂಚಲನ ಸೃಷ್ಟಿಯಾಗುವ ಸಾಧ್ಯತೆ ಇದೆ. ಶಿವಸೇನೆ ಮೇಲೆ ಮೋದಿ ಅಂಡ್ ಟೀಮ್ ಟಾರ್ಗೆಟ್ ಮಾಡಿದೆ. 9 ಸಂಸದರ ಪೈಕಿ 7 ಸಂಸದರಿಗೆ ಅಸಲಿ ಶಿವಸೇನೆ ಗಾಳ ಹಾಕಿದ್ದು. 7 ಎಂಪಿಗಳನ್ನ ಸೆಳೆದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯಿಸಲ್ಲ. ಸದ್ಯ ಎನ್ಡಿಎ 293 ಸಂಸದರ ಬಲ ಹೊಂದಿದ್ದು 7 ಸಂಸದರನ್ನ ಸೆಳೆದರೆ ಮೋದಿ ತ್ರಿಶತಕ ಬಾರಿಸ್ತಾರೆ. ಇದು ಒಂದೆಡೆಯಾದ್ರೆ ಶಿವಸೇನೆ ಯುಬಿಟಿ ಗೋಳಿನ ಕತೆ ಇಲ್ಲಿಗೆ ಮುಗಿಯಲ್ಲ. ಶೀಘ್ರವೇ ಸಂಜಯ್ ರಾವತ್ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅಂತ ಹೇಳಲಾಗ್ತಿದೆ. ಒಂದ್ ವೇಳೆ
ಉದ್ಧವ್ ಠಾಕ್ರೆ ಪಕ್ಷದ ಸಂಸದರನ್ನ ಮೋದಿ ಟೀಮ್ ಸೆಳೆದ್ರೆ ಮಹಾರಾಷ್ಟ್ರದಲ್ಲಿ ಠಾಕ್ರೆ ಪಕ್ಷದ ಅಸ್ತಿತ್ವವೇ ನಶಿಸಿ ಹೋಗಲಿದೆ. ಮಹಾ ರಾಜಕಾರಣದಲ್ಲಿ ರಾಜನಂತೆ ಆಳಬೇಕು ಅಂತ ಕನಸು ಕಂಡಿದ್ದ ಉದ್ಧವ್ಗೆ ಭಾರಿ ಹಿನ್ನಡೆಯಾಗಲಿದೆ. ಇತ್ತ ಮೋದಿ ಬಲ ಮತ್ತಷ್ಟು ಹೆಚ್ಚಳವಾಗಲಿದ್ದು ಬಿಜೆಪಿ ತನ್ನ ಸ್ವಂತ ಶಕ್ತಿಯಲ್ಲಿ 300 ಪಾರ್ ಆಗುವುದು ಫಿಕ್ಸ್ ಆಗಲಿದೆ. भारतीय जनता पार्टी ನ್ಯೂಸ್ ಡೆಸ್ಕ್ ರಿಪಬ್ಲಿಕ್